ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇದೀಗ ತಾನೇ 3 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಅಭಿನಂದನಾ ಪುರಸ್ಕಾರಕ್ಕೆ ಭಾಜನರಾದರು. ಅವರಿಗೆ ಶಕ್ತಿ ತುಂಬತಕ್ಕಂತ, ಉತ್ಸಾಹ ತುಂಬತಕ್ಕಂತ, ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಬೆಂತಟ್ಟತಕ್ಕಂತ ಕೆಲಸವನ್ನು ಸಹ ಈ ಮಹನೀಯರು ಮಾಡಿದ್ದಾರೆ. ಅವರು ನಿಮ್ಗೆ ಸ್ಫೂರ್ತಿ ಆಗಬೇಕು ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಹೇಳಿದರು, ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ ಅಂತ ಹೇಳಿ. ನಾನು ಈಗ ಹೇಳ್ತೇನೆ, ನೀವು ಇಷ್ಟಪಟ್ಟು ಇವತ್ತಿಂದ ಮೊಬೈಲ್ ನೋಡ್ತಕ್ಕಂಥದ್ದನ್ನ ಬಿಡಿ, ಕ್ರಿಕೆಟ್ ಪಿಚ್ಚನ್ನ ಬಿಡಿ, ಟಿವಿ ಧಾರಾವಾಹಿಗಳನ್ನ ನೋಡ್ತಕ್ಕಂಥದ್ದು ಬಿಡಿ. ಅದರ ಬದಲಾಗಿ ಇಲ್ಲೇನು ಗ್ರಂಥಾಲಯ ಪ್ರಾರಂಭ ಆಗಿದೆ, ಅಮೂಲ್ಯವಾಗಿರತಕ್ಕಂಥ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿರತಕ್ಕಂಥ ಗ್ರಂಥ ಭಂಡಾರ ಇದೆ. ಅವ್ನು ನೋಡಿ ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ಪುಸ್ತಕಗಳನ್ನ ನೋಡಿದ್ರೆ ಕೃಷಿ ಬಗ್ಗೆ, ಆರೋಗ್ಯದ ಬಗ್ಗೆ, ನೈರ್ಮಲ್ಯದ ಬಗ್ಗೆ, ಪರಿಸರದ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ವೈಚಾರಿಕತೆ ಬಗ್ಗೆ ಒಳ್ಳೊಳ್ಳೆ ಪುಸ್ತಕಗಳಿದೆ. ಆ ಪುಸ್ತಕಗಳನ್ನ ಪ್ರತಿ ದಿವಸ ನೀವು ಮನೆಗೆ ಕೊಂಡೊಯ್ದು ಅವುಗಳನ್ನ ಓದಿ. ನಿಮ್ಮ ಖಂಡಿತವಾಗಿ ತಮ್ಮ ಜ್ಞಾನ ಭಂಡಾರ ಹೆಚ್ಚಾಗ್ತದೆ, ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಗ್ರಂಥ ಭಂಡಾರ ಗ್ರಂಥಾಲಯವನ್ನ ಪ್ರಾರಂಭ ಮಾಡಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಮಾನ್ಯರು ಶ್ರಮ ಪಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಪರಿಹಾರ ಅಂತಂದ್ರೆ ಅದು ಶಿಕ್ಷಣ. ಒಳ್ಳೆ ಶಿಕ್ಷಣ ಪಡೀರಿ, ನೀವು ಯಾವುದೇ ಸ್ಥಾನಮಾನವನ್ನ ಬೇಕಾದ್ರೂ ಗಳಿಸ್ಲಿಕ್ಕೆ ಅವಕಾಶ ಇದೆ. ಎಷ್ಟು ಸಂಪತ್ತನ್ನ ಗಳಿಸ್ಬೋದು, ಎಷ್ಟು ಹಣವನ್ನ ಗಳಿಸ್ಬೋದು, ಮತ್ತು ಸಮಾಜದಲ್ಲಿ ಅತ್ಯುತ್ತಮವಾಗಿ ಬಾಳಿ ಬದುಕ್ತಕ್ಕಂಥ ಅವಕಾಶಗಳು ನಿಮ್ಗೆ ಸಿಗ್ತದೆ. ಇದಕ್ಕೆ ನಿಮ್ಗೆ ಅಗತ್ಯವಾಗಿರ್ತಕ್ಕಂಥ ಶಿಕ್ಷಣ ಬೇಕು. ಶಿಕ್ಷಣ ಅಂತಂದ್ರೆ ಏನು? ಎಂತಹ ಶಿಕ್ಷಣ ನಮ್ಗೆ ಬೇಕು? ಶಿಕ್ಷಣದ ಉದ್ದೇಶ ಏನು? ಇದೆಲ್ಲವನ್ನು ಸ್ವಲ್ಪ ನಾವು ಅವಲೋಕಿಸಿ ನೋಡಿದಾಗ ಕೇವಲ ಒಂದು ಪುಸ್ತಕವನ್ನು ಓದಿ ಅದನ್ನು ಉರುಳಚ್ಚಿ ಪರೀಕ್ಷೆಯಲ್ಲಿ ಒಂದು 35 ಮಾರ್ಕ್ಸ್ ತೆಗೆದುಕೊಂಡು ಮಾರ್ಕ್ಸ್ ಕಾರ್ಡ್ ಪಡೆದ್ರೆ ಅದು ಖಂಡಿತವಾಗಿ ಶಿಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶಿಕ್ಷಣದ ಗುರಿ ಏನು? ಸಚ್ಚಾರಿತ್ರ್ಯವನ್ನ ನಿರ್ಮಾಣ ಮಾಡಬಲ್ಲಂತಹ, ಸತ್ ಪ್ರಜೆಗಳನ್ನ ನಿರ್ಮಾಣ ಮಾಡಬಲ್ಲಂತಹ, ರಾಷ್ಟ್ರಾಭಿವೃದ್ಧಿಗೆ ನಾಂದಿಯಾಗಬಲ್ಲಂತಹ, ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ತಕ್ಕಂತಹ ಪ್ರಜೆಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಇವತ್ತಿನ ಶಿಕ್ಷಣದ ಉದ್ದೇಶ. ಹಾಗಾಗಿ ತಾವ್ಯಾರು ಸಹ ಮಾರ್ಕ್ಸ್ವಾದಿಗಳಾಗಬಾರ್ದು, ಕೇವಲ ಮಾರ್ಕ್ಸ್ ಕಾರ್ಡ್ಗಾಗಿ ಓದಬಾರ್ದು. ಬದಲಾಗಿ ಮನುಷ್ಯನಾಗಿ ಬದುಕತಕ್ಕಂಥದ್ದನ್ನ ತಾವು ಮೊದಲು ಕಲ್ತ್ಕೋಬೇಕಾಗ್ತದೆ. ಆಯ್ತಾಯ್ತು, ಮುಗಿಸ್ಬಿಡ್ತೀನಿ ಸರ್. ಹಾಗಾಗಿ ಒಳ್ಳೆ ನೀತಿ, ಒಳ್ಳೆ ನಡತೆ. ಇವರು ಸಚಿವ ಸ್ಥಾನಮಾನ ಆಗಿರ್ತಕ್ಕಂಥ ವ್ಯಕ್ತಿ, ಅವರ ಯೋಚನೆ ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ 1 ಲಕ್ಷ ಗ್ರಂಥಾಲಯನ ಸ್ಥಾಪನೆ ಮಾಡ್ಬೇಕು ಅಂತ ಅವರು ಒಂದು ಯೋಜನೆ ಹಾಕೊಂಡು ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿಗೆ ಬಿಡ್ಲಿಲ್ಲ, ಸೀದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಹೋದ್ರು. ಅಲ್ಲಿ ಒಂದು ಗ್ರಂಥಾಲಯನ ಅಲ್ಲಿದೆ ಇವರನ್ನೇ ಅಲ್ಲಿ ಗ್ರಂಥಾಲಯನ ಎಲ್ಲ ರೆಡಿ ಮಾಡ್ತಿರೋ. ಆ ರೆಡಿ ಮಾಡ್ತಿದ್ದು ಅಷ್ಟೇ ಸುಮ್ಮನಾಗ್ಲಿಲ್ಲ, ಇಡೀ ಸಚಿವ ಸಂಪುಟ ಏನಿದೆ ಅದನ್ನೆಲ್ಲ ಕರ್ಸಿರು, ಇಡೀ ಸಾಹಿತ್ಯ ಬಳಗ ಏನಿದೆ ಅವ್ರನ್ನೆಲ್ಲ ಅಲ್ಲಿ ಕರ್ಸಿರು. ಅವರ ಸಮ್ಮುಖದಲ್ಲಿ ಆ ಸಿದ್ದರಾಮಯ್ಯ ಮನೆಯಲ್ಲಿ ಗ್ರಂಥಾಲಯನ ಉದ್ಘಾಟನೆ ಮಾಡಿದ್ರು. ಅಂದ್ರೆ ಅದು ಪ್ರಥಮವಾಗಿ ಉದ್ಘಾಟನೆ ಮಾಡ್ತಕ್ಕಂತ ಒಂದು ಕೈಂಕರ್ಯ ಅವರು ಒತ್ಕೊಂಡಿದ್ದಾರೆ. ಅವರು ಬಹಳ ಎಷ್ಟು ಅವರು ಮನ್ಸು ಇದೆ ಅಂತಂತಂದ್ರೆ, ಗ್ರಂಥಾಲಯ ಅಂತಂತಂದ್ರೆ ನಮ್ಮ ಒಂದು ಮಾತಿದೆ, ಈ ಜಗತ್ತನ್ನ ಬೆಳಗಳು
ಸೂರ್ಯ ಬೇಕು, ಜೀವನ ಬೆಳಗಲು ಪುಸ್ತಕ ಸಾಕು ಅಂತ ಒಂದು ಮಾತಿದೆ. ಅಂದ್ರೆ ಪ್ರಪಂಚ ಬೆಳಗ್ಬೇಕಂತಂದ್ರೆ ಸೂರ್ಯ ಬೇಕೇ ಬೇಕು. ನೀವು ಯೋಚನೆ ಮಾಡಿ, ಸೂರ್ಯ ಇಲ್ಲ ಅಂತಂದ್ರೆ ಯಾವ ಒಂದು ಯಾವ ಒಂದು ಇದು ಜೀವಿಗಳು ಜೀವಂತವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಅಂತ ಸೂರ್ಯ ಎಲ್ಲರಿಗೂ ಬೇಕು. ಆದ್ರೆ ನಮ್ಮ ಜೀವನ ಬೆಳಿಬೇಕಂತಂದ್ರೆ ಪುಸ್ತಕ ಸಾಕು. ಪುಸ್ತಕ ಓದ್ಬಿಟ್ರೆ ನಾವು ಏನೋ ಎಲ್ಲೋ ನಾವು ಎಷ್ಟು ಸರಳವಾಗ್ತೀವಿ, ಸಜ್ಜನರಾಗ್ತೀವಿ, ಎಷ್ಟು ನಾವು ವಿಷಯ ಸಂಗ್ರಹ ಮಾಡ್ತೀವಿ ಅನ್ನೋ ಒಂದು ನಮಗೆ ಪರಿಕಲ್ಪನೆ ಬರುತ್ತೆ. ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ರು ಪ್ರಪಂಚದಲ್ಲಿ ಬಹುಶಃ ಅವ್ರ ಮನೆಯಲ್ಲಿ ಇದ್ದಷ್ಟು ಪುಸ್ತಕಗಳು ಪ್ರಪಂಚದಲ್ಲಿ ಅವರ ಮನದಲ್ಲಿ ಇರ್ಲಿಲ್ಲ. ಕೊನೆಯಲ್ಲಿ ಸಾಯ್ಬೇಕಾದ್ರೆ ಆ ಗ್ರಂಥಾಲಯದಲ್ಲಿನೇ ಒಂದು ಲೇಖನ ಸಿದ್ಧಪಡಿಸಕ್ಕೆ ಎಲ್ಲ ಗ್ರಂಥಗಳನ್ನ ಇದು ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಪುಸ್ತಕದ ಮೇಲೇನೆ ಅವರು ಕೊನೆ ಉಳಿತಾರೆ. ಇದು ಪುಸ್ತಕದ ಮಹತ್ವ ಏನು ಅಂತ ನಿಮ್ಗೆ ಅದರ ಹಿನ್ನೆಲೆಯಲ್ಲಿ ನೀವು ಓದಾಗ ಮಾತ್ರ ಅದು ಗೊತ್ತಾಗುತ್ತೆ. ನನಗೆ ಒಂದು ಮಾತು ಹೇಳಲೇಬೇಕು. ಈ ಒಂದು ಪುಸ್ತಕ ಗ್ರಂಥಾಲಯನ ಸ್ಥಾಪನೆ ಮಾಡ್ಬೇಕಂತಂದ್ರೆ ನಮ್ಮ ಬೆಜ್ಜೇಳಿ ಕುಮಾರಸ್ವಾಮಿ ಅಂತ ಒಬ್ಬ ಸ್ನೇಹಿತರು, ಬೆಜ್ಜೇಳಿಯವರೇ, ಅವರು ಇದೇ ಸ್ಕೂಲ್ ನಲ್ಲಿ ಓದಂತ ವಿದ್ಯಾರ್ಥಿ, ಇಲ್ಲೇ ಸ್ಕೂಲ್ ನಲ್ಲಿ ಓದಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇವತ್ತು ಒಂದು ಕಾಲೇಜಿನ ಅಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾರೆ. ಆ ಮನುಷ್ಯ ಇವತ್ತು ಏನಂತ ಇದು ವಿಮರ್ಶೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಣತ ಪಡೆದಿದ್ದಾರೆ. ಅವರು ಬಹಳ ಖ್ಯಾತಿಯನ್ನ ಪಡೆದಿದ್ದಾರೆ. ನನಗೆ ಅನಿಸ್ತು, ಯಾಕಂದ್ರೆ ಒಂದ್ಸಾರಿ ಅವರ ಕಾಲೇಜಿಗೆ ನನ್ನನ್ನು ಕರೆಸಿದ್ರು ಮುಖ್ಯ ಅತಿಥಿಯಾಗಿ. ನಾನು ಹೋಗಿ ಅಲ್ಲಿ ಮಕ್ಕಳಿಗೆ ಕೆಲವು ಮಾತುಗಳನ್ನು ಹೇಳಿ ಬಂದೆ. ಆಗ ನನಗೆ ಅನಿಸ್ತು, ಏನೂ ಇಲ್ಲದಂತ ಈ ಸ್ಕೂಲಲ್ಲಿ ಬೆಜ್ಜಿಯಲ್ಲಿ ಕುಮಾರಸ್ವಾಮಿ ಅಂತ ವಿದ್ಯಾರ್ಥಿ ಇಲ್ಲಿ ಓದಿ ಅವನು ಖ್ಯಾತಿ ಪಡ್ತಿದ್ದಾರೆ ಅಂತಂದ್ರೆ, ಒಂದು ಪುಸ್ತಕಗಳು ಒಂದು ಗ್ರಂಥಾಲಯಲ್ಲಿ ಇದ್ರೆ ಈ ನಿಮ್ ಮಕ್ಕಳು ನೀವೆಲ್ಲನ ಯಾವ ಮಟ್ಟಕ್ಕೆ ಬರ್ಬೋದು ಅಂತ ನನಗೆ ಒಂದು ಪ್ರೇರಣೆ ಆಯ್ತು. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಪ್ರಯತ್ನ ಮಾಡಿದೆ. ಆ ಜೊತೆಗೆ ನಮ್ಮ ಸ್ನೇಹಿತರು ವರ್ಗದಯ್ಯ, ಗೆಜ್ಜಪ್ಪ, ಆಮೇಲೆ ನಮ್ಮ ಧನಂಜಯ ಅವರೆಲ್ಲ ಕೈ ಜೋಡಿಸಿದ್ರಿಂದ ಇದೊಂದು ಕಾರ್ಯ ಸೂತ್ರವಾಗಿ ನಡೀತು. ಕಷ್ಟಪಟ್ಟು ಕುಳಿತ್ರೆ ನೀವು ಈ ಜಾಗದಲ್ಲಿ ಒಂದು 10 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ನಿದ್ರೆ ಬರುತ್ತೆ, ಆಕಳಕ್ಕೆ ಬರುತ್ತೆ. ಆ ಕಡೆ ಈ ಕಡೆ ಯಾರು ಏನ್ ಮಾತಾಡ್ತಾರೆ, ಎಷ್ಟೊತ್ತು ಮುಗಿಯಿತು ಅನ್ಸುತ್ತೆ ನಿಮ್ಮ ಮನಸ್ಸು ಅಲ್ವಾ? ನಮ್ಮ ಮಾತು ನಿಮ್ಮ ಕಿವಿಗೆ ಬೀಳೋದಿಲ್ಲ. ನೀವು ಕಷ್ಟಪಟ್ಟು ಕುಂತಿದ್ರೆ ನೀವಾಗಿರೋದಿಲ್ಲ. ಮನೆಯಲ್ಲಿ ಅಮ್ಮ ಏನ್ ತಿಂಡಿ ಮಾಡ್ತಾ ಇದ್ರು, ಇನ್ನೇನು ಏನು ಅದೆಲ್ಲ ನೆನಪು ಬರುತ್ತೆ ನೀವು ಕಷ್ಟಪಟ್ಟು ಕೂತಿದ್ರೆ. ಆದ್ರೆ ಅದರ ಬದಲು ಇಷ್ಟಪಟ್ಟು ಕೂತಿದ್ರೆ, ಇದು ನನ್ನ ಶಾಲೆ, ಇದು ನನ್ನ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾನು ಏನೇನೋ ಕಲಿತೀನಿ ಅನ್ನೋ ಇಷ್ಟಪಟ್ರೆ ನಿಮಗೆ ನಿದ್ರೆ ಬರೋದಿಲ್ಲ, ಆಕಳಕ್ಕೆ ಬರೋದಿಲ್ಲ, ತೂಕಡಿಕೆ ಬರೋದಿಲ್ಲ, ಮತ್ತೆ ನಿಮ್ಮ ಯಾವ ಮಾಸ್ಟರ ಭಯವೂ ನಿಮಗಿಲ್ಲ. ಅವರ ಅಂದನೆ ನೀವು ಕೂರ್ಬೇಕಾಗಿಲ್ಲ, ನಿಮಗೆ ನೀವು ಕೂತಿದ್ದೀರಿ. ನಿಮ್ಮ ಮನಸ್ಸು ತೆರ್ಕೊಂಡಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಮುಖ ಹೇಳುತ್ತೆ. ನಿಮ್ಮ ಮುಖ ನೀವು ಇಷ್ಟಪಟ್ಟು ಕೂತಿದ್ರೆ ನಿಮ್ಮ ಮುಖ ಅರಳುತ್ತೆ ಅಲ್ವಾ? ಎಷ್ಟು ಜನ ಮುಖ ಅರಳಿದೆ ನೋಡಿ. ಅದಕ್ಕೆ ಹೇಳದ್ದು, ಪ್ರತಿಯೊಂದನ್ನು ಇಷ್ಟಪಡಬೇಕು, ಬದಲಾಗುತ್ತೆ. ಆ ಗಳಿಗೆಯಿಂದ ನಿಮ್ಮ ಆತ್ಮಶ್ರೀಯ ಚೇತನ ಉದ್ದೀಪನಗೊಳ್ಳುತ್ತೆ. ಅದಕ್ಕೆ ನಾ ಹೇಳೋದು, ನೀವು ಪ್ರತಿಯೊಂದನ್ನು ಅವ್ರು ಯಾಕೆ ಬಂದ್ರಂದ್ರೆ ಅವರ ಜೊತೆಯಲ್ಲಿ ಇದ್ರಲ್ಲ, ಅವರೊಬ್ಬರೇ ಓದಿದ್ರೆ ಅವರ ಸ್ಕೂಲ್ಗಳಲ್ಲಿ. ಈಗ ಗಾಂಧಿ, ನೆಹರು, ಬೋಸ್ ನಿಮ್ ತರ ಎಲ್ಲ ಇದ್ರಲ್ವಾ? ಅವರ ಸ್ನೇಹಿತರು, ಅವರ ಗೆಳೆಯರು, ಅವರ ಸಹಪಾಠಿಗಳು, ಅವ್ರು ಯಾರಾದ್ರೂ ನೆನಪಿದಾರಾ? ಅವ್ರ ಫೋಟೋವನ್ನು ನಾವು ಹಾಕಿದ್ದೀವ? ಇಲ್ಲ. ಯಾಕೆ ಅವರು ಫೋಟೋ ಬರಲಿಲ್ಲ ಅಂದ್ರೆ ಅವರು ಕಷ್ಟಪಟ್ಟು ಓದಿದವರು, ಇವರು ಇಷ್ಟಪಟ್ಟು ಓದಿದವರು. ಇಷ್ಟೇ. ಇಷ್ಟಪಡ್ಬೇಕೋ ಕಷ್ಟಪಡ್ಬೇಕೋ ಅನ್ನೋದನ್ನ ಈಗ ನೀವು ಆಯ್ಕೆ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಇಷ್ಟಿದ್ದಾರಲ್ಲ, ಇಷ್ಟು ಮಕ್ಕಳಿದಾರಲ್ಲ, ಯಾರು ಕಷ್ಟಪಟ್ಟು ಕುಂತಿದ್ದೀರಿ ಇಲ್ಲಿ ಕೈ ಎತ್ತಿ. ಏನೋ ಬಂದಿದಾರಲ್ಪ, ಎಲ್ಲಿಂದ ಅನ್ನೋದು ಸಹ ಅವರು ಈಗಾಗ್ಲೇ ಅವರ ನಿಮಗೆ ಉಪನ್ಯಾಸದಲ್ಲಿ ಹೇಳಿದ್ದಾರೆ. ಅದರಿಂದ ಯಾವ್ದು ಆರಿಸ್ಕೊಳ್ತೀರ ನೀವು? ಕಷ್ಟನ ಇಷ್ಟನ? ಮಕ್ಕಳು ನೀವು ಆರಿಸ್ಕೊಳ್ತಕ್ಕಂಥದ್ದು ಇವೆರಡರಲ್ಲಿ ಯಾವ್ದು ಇಷ್ಟ? ಮತ್ತೆ ಹೇಳ್ಬೇಕಲ್ಲ ಬೇಗ ನೀವು. 10 ಸಾರಿ ಅವರು ಅಷ್ಟೊಂದು ವಿಮರ್ಶೆ, ಎಷ್ಟು ಸುದೀರ್ಘವಾಗಿ ಅವ್ರಿಗೆ ನೀವು ಕೊಟ್ಟು ಕಷ್ಟ ಮತ್ತು ಇಷ್ಟ ಅನ್ನೋದ್ರ ಬಗ್ಗೆ
ಅದನ್ನ ನೀವು ಎಲ್ಲರೂ ಇಷ್ಟ ಅನ್ನೋದನ್ನ ತೆಗೆದುಕೊಂಡು ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಆ ಇಷ್ಟ ಅನ್ನೋದನ್ನ ಯಾವಾಗ್ಲೂ ಇಷ್ಟಪಟ್ಕೊಂಡು ಮಾಡಿದ್ರೆ ನಿಮ್ಗೆ ಶ್ರೇಯಸ್ ದೊರೆಯುತ್ತೆ, ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಾ.